ಷಡಕ್ಷರಿ ಲಿಂಗಾಯತ ಮತ ಸೆಳೆಯೋದಕ್ಕೆ ರಾಜ ಹುಲಿಯೇ ಈಗ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಈಗ ಆರಂಭ ಆಗ್ತಾ ಇದೆಯಾ ಅಬ್ಬರ, ಹೇಗೆ? ಎಸ್ ಪ್ರತಿಮಾ, ಇವತ್ತು ಸಿಂದಗಿಯ ರಣಕಣಕ್ಕೆ BSY ಅವರು ಎಂಟ್ರಿ ಕೊಡ್ತಾ ಇರುವಂಥದ್ದು, ರಾಜಹುಲಿ ಎಂಟ್ರಿಯನ್ನು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಲಿಂಗಾಯತ ಮತಗಳನ್ನು ಸೆಳೆಯೋ ದೃಷ್ಟಿಯಿಂದಾಗಿ ಇವತ್ತು BSY ಕಣಕ್ಕೆ ಇಳಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಿಂದಗಿ ಒಂದು ವ್ಯಾಪ್ತಿಯನ್ನು ನೋಡ್ತಾ ಇದ್ರೆ, ಅಂದರೆ ಇಲ್ಲಿಯ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಜಾತಿವಾರು ಲೆಕ್ಕಾಚಾರವನ್ನು ನೋಡ್ತಾ ಇದ್ರೆ ಲಿಂಗಾಯತರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥದ್ದು. ಬಣಜಿಗರಿದ್ದಾರೆ, ಮತ್ತೊಂದು ಕಡೆಗೆ ಪಂಚಮಸಾಲಿ, ಇನ್ನೊಂದು ಕಡೆಗೆ ಗಾಣಿಗ ಸಮುದಾಯ ಪ್ರಬಲವಾಗಿರುವಂಥದ್ದು. ಈ ಸಮುದಾಯಗಳನ್ನು ಸೆಳೆಯೋದಕ್ಕೆ, ಇನ್ನು ಅಖಂಡವಾಗಿ ಲಿಂಗಾಯತ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕೆ BJP ರಣತಂತ್ರವನ್ನು ಹೂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ BSY ಅವರ ಸ್ಟಾರ್ ಪ್ರಚಾರ ಶುರುವಾಗ್ತಾ ಇದೆ. ಹೈ ವೋಲ್ಟೇಜ್ ಪ್ರಚಾರ ಇವತ್ತಿನಿಂದ ಶುರುವಾಗ್ತಾ ಇರುವಂಥದ್ದು. 2 ದಿನಗಳ ಕಾಲ BSY ಅವರು ಸಿಂದಗಿಯಲ್ಲೇ ಇರ್ತಾರೆ. ಸಿಂದಗಿಯಲ್ಲಿ ಇವತ್ತು ಕೂಡ ವಾಸ್ತವ್ಯವನ್ನು ಹೂಡ್ತಾರೆ. ಈ ಮೂಲಕ ಏನಂತಂದರೆ BJPಯ ಅಭ್ಯರ್ಥಿಯ ಪರವಾಗಿ ಹೈ ವೋಲ್ಟೇಜ್ ಮೂಲಕ ಒಂದು ಪ್ರಚಾರವನ್ನು ಶುರು ಮಾಡಲಿರುವಂಥದ್ದು. ಪ್ರಮುಖವಾಗಿ ಇವತ್ತು 11 ಗಂಟೆಗೆ ಏನಂತಂದರೆ 11 ಗಂಟೆಗೆ ಮೊರಟಿಗೆಯಲ್ಲಿ ಪ್ರಚಾರ ಸಭೆ ಇರುವಂಥದ್ದು. ಅಲ್ಲಿ ಕೂಡ ಬೃಹತ್ತಾದಂಥ ಪ್ರಚಾರ ಸಭೆಯನ್ನು BJP ಹಮ್ಮಿಕೊಂಡಿದೆ. ಈ ಪ್ರಚಾರ ಸಭೆಯಲ್ಲಿ ಯಡಿಯೂರಪ್ಪನವರು ಪಾಲ್ಗೊಳ್ತಾರೆ. ಇನ್ನೊಂದು ಕಡೆಗೆ ಸಾಯಂಕಾಲ ಮತ್ತೊಂದು ಕಡೆಗೆ ಒಂದು ಪ್ರಚಾರ ಸಭೆ ಇರುವಂಥದ್ದು. ಅಲ್ಲಿ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಏನಂತಂದರೆ ಜನಸಂಖ್ಯೆ, ಜನರು, ಮತ್ತೊಂದು ಕಡೆಗೆ ಕಾರ್ಯಕರ್ತರು, ಮತದಾರ ಸೇರುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಏನಂತಂದರೆ BSY ಅವರ ಪ್ರಚಾರ ಏನಂದರೆ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು, DKC ಅವರು ಸತತವಾಗಿ 2 ದಿನಗಳ ಕಾಲ ಪ್ರಚಾರವನ್ನು ನಡೆಸಿದರು. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರು ಕೂಡ JDS ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ನಡೆಸೋದಕ್ಕೆ 2 ದಿನಗಳ ಠಿಕಾಣಿಯನ್ನು ಹೂಡಿದ್ದಾರೆ. ಹೀಗಾಗಿ ಈ 2 ಪಕ್ಷಗಳಿಗೂ ಕೂಡ ಒಂದು ಟಾಂಗನ್ನು ಕೊಡೋದಕ್ಕೆ ಇವತ್ತು BSY ಎಂಟ್ರಿ ಹೊಡಿತಾ ಇದ್ದಾರೆ. ಇನ್ನೊಂದು ಕಡೆಗೆ ಪ್ರಚಾರದ ಅಬ್ಬರ, BJPಯ ಪ್ರಚಾರದ ಅಬ್ಬರ ಇವತ್ತಿನಿಂದ ಜೋರಾಗ್ತಾ ಇರುವಂಥದ್ದು. ಒಂದು ಕಡೆಗೆ ಕಾಂಗ್ರೆಸ್ಸು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ವೈಫಲ್ಯವನ್ನು ಮುಂದಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದರೆ, ಮತ್ತೊಂದು ಕಡೆಗೆ JDS ಇತ್ತ BJPಯ ವಿರುದ್ಧ, ಮತ್ತೊಂದು ಕಡೆಗೆ RSS ವಿಚಾರವನ್ನು ಮುಂದಿಟ್ಟುಕೊಂಡು ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಏನಂತಂದರೆ ಇವತ್ತು BSY ಅವರ ಪ್ರಚಾರ, ಮತ್ತೊಂದು ಕಡೆಗೆ ಅವರ ಅಖಾಡದ ಎಂಟ್ರಿ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು. ನಾವು ಸಿಂದಗಿಯಲ್ಲಿ ನೋಡ್ತಾ ಇದ್ದರೆ ಗಾಣಿಗ ಸಮುದಾಯ ಸಂಪೂರ್ಣವಾಗಿ ಪ್ರಬಲವಾಗಿದೆ. ಅದರ ಜೊತೆಗೇ ಪಂಚಮಸಾಲಿ ಸಮುದಾಯ ಕೂಡ ಅದೇ ಲೆವೆಲಲ್ಲಿ ಇರುವಂಥದ್ದು. ಇನ್ನೊಂದು ಕಡೆಗೆ ಬಣಜಿಗ, ಆದಿ ಬಣಜಿಗ, ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯದಲ್ಲಿ ಬರ್ತಕ್ಕಂಥ ಉಪಪಂಗಡಗಳು ಕೂಡ ಇಲ್ಲಿ ಎಲ್ಲವನ್ನ ಒಟ್ಟಾಗಿ ಸೇರಿಸಿದರೆ ಬಹುದೊಡ್ಡ ಮತ ಸಂಖ್ಯೆ ಆಗುತ್ತೆ. ಹೀಗಾಗಿ ಈ ಮತ ಬ್ಯಾಂಕಿಗೆ ಏನಂತಂದರೆ BSY ಅವರು ಕೈ ಹಾಕಿರುವಂಥದ್ದು. ಪ್ರಮುಖವಾಗಿ ಮೊದಲಿಂದ ಕೂಡ BSY ಅಂತ ಹೇಳಿದರೆ ಲಿಂಗಾಯತ ಸ್ಟಾರ್ ನಾಯಕರು. ಹೀಗಾಗಿ ಅವರ ಎಂಟ್ರಿಯಿಂದಾಗಿ ಲಿಂಗಾಯತ ಮತಗಳು BJPಗೆ ಬರುತ್ತೆ ಅನ್ನುವಂಥ ಒಂದು ತಂತ್ರಗಾರಿಕೆ, ಲೆಕ್ಕಾಚಾರ BJPಯದ್ದಾಗಿದೆ. ಹೀಗಾಗಿ ಏನಂತಂದರೆ ಇವತ್ತಿನಿಂದ ಹೈ ವೋಲ್ಟೇಜ್ ಪ್ರಚಾರ ಶುರುವಾಗಿರುವಂಥದ್ದು. ಪ್ರತಿಮಾ, ಷಡಕ್ಷರಿ, ನಿಜಕ್ಕೂ ಸ್ಟಾರ್ ಪ್ರಚಾರಕ ಯಡಿಯೂರಪ್ಪ ಅವರು ಮಾಜಿ CM ಆದ ಮೇಲೂ ಕೂಡ ಅವರ ವರ್ಚಸ್ಸು ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಇನ್ನಷ್ಟು ಮೆರುಗು ಸಿಗ್ತಾ ಇದೆಯಾ ಈ ಉಪಚುನಾವಣೆಯಲ್ಲಿ ಅಂತ ಪ್ರಮುಖವಾಗಿ BSY ಈಗ ಪ್ರಚಾರದ ಅಖಾಡಕ್ಕೆ ಇಳಿದಿರೋದ್ರಿಂದ? ಎಸ್ ಪ್ರತಿಮಾ, ಖಂಡಿತ ಪ್ರತಿಮಾ. ಯಡಿಯೂರಪ್ಪನವರು ಮಾಜಿ CM ಆದರೂ ಕೂಡ ಅವರ ವರ್ಚಸ್ಸು ಬೇರೆಯೇ ಇದೆ. ಅದರಲ್ಲೂ ಕೂಡ ಲಿಂಗಾಯತ ಸ್ಟಾರ್ ನಾಯಕರು ಅನ್ನುವಂಥದ್ದು. ಹೀಗಾಗಿ ನಮ್ಮ ಭಾಗದಲ್ಲಿ ನೋಡ್ತಾ ಇದ್ದರೆ, ಸಿಂದಗಿ ಭಾಗದಲ್ಲಿ ನೋಡ್ತಾ ಇದ್ದರೆ, ಸಿಂದಗಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದರೆ ಲಿಂಗಾಯತ ಸಮುದಾಯ ಅತಿ ಪ್ರಬಲವಾಗಿರುವಂಥದ್ದು. ಹೀಗಾಗಿ ಇಲ್ಲಿ ಅವರ ಪ್ರಚಾರ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅವರ ಅಖಾಡದ ಎಂಟ್ರಿ ಕೂಡ ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಇನ್ನೊಂದು ಕಡೆಗೆ ಇದು BJPಗೆ ವರವಾಗುತ್ತೆ, ಇಲ್ಲಿನ ಅಭ್ಯರ್ಥಿಗೆ. ಇನ್ನೊಂದು ಕಡೆಗೆ ಮೊದಲಿಂದನೂ ಕೂಡ ಅಂದರೆ ಕಳೆದ ಚುನಾವಣೆಯನ್ನು ಹೊರತುಪಡಿಸಿದರೆ ಈ ಹಿಂದೆ ಕೂಡ BJP ಇಲ್ಲಿ ಪ್ರಬಲವಾಗಿತ್ತು. BJPಯ ಭದ್ರಕೋಟೆ ಸಿಂದಗಿಯಾಗಿತ್ತು. ಆದರೆ ಅನುಕಂಪದ ಅಲೆಯಲ್ಲಿ ಕಳೆದ ಬಾರಿ BJP ಅಭ್ಯರ್ಥಿ ಸೋಲ್ಬೇಕಾಯಿತು. ಮತ್ತೊಂದು ಕಡೆಗೆ ಈ ಒಂದು BJPಯ ಒಂದು ಭದ್ರಕೋಟೆಯನ್ನು ಭದ್ರಪಡಿಸ್ಕೊಳ್ಬೇಕಾಗಿರುವಂಥದ್ದು ಈ ಸಾರಿ ಉಪಚುನಾವಣೆಯಲ್ಲಿ ಕೈವಶ ಮಾಡಿಕೊಳ್ಬೇಕಾಗಿರುವಂಥದ್ದು BJPಗೆ ಅನಿವಾರ್ಯವಾಗಿದೆ. ಹೀಗಾಗಿ ಹಲವಾರು ರಣತಂತ್ರಗಳನ್ನು BJP ರೂಪಿಸ್ತಾ ಇರುವಂಥದ್ದು. ಈ ಮೂಲಕ ಯಡಿಯೂರಪ್ಪನವರ ಪ್ರಚಾರವಾದ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಯಡಿಯೂರಪ್ಪನವರು ಅಖಾಡಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಈ ವಿಚಾರ ಏನಂತಂದರೆ BJPಗೆ ವರವಾಗಬಹುದು. ಇನ್ನೊಂದು ಕಡೆಗೆ ಈ ಭಾಗದಲ್ಲಿ ಲಿಂಗಾಯತ ಕಮ್ಯುನಿಟಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದರಿಂದಾಗಿ ಆ ಕಮ್ಯುನಿಟಿಯ ಮತಗಳು ಇಲ್ಲಿ BJPಗೆ ಪ್ಲಸ್ ಆಗ್ತಾವ ಅನ್ನುವಂಥದ್ದು
ಇನ್ನೊಂದು ಕಡೆಗೆ BSY ಅವರು 2 ದಿನಗಳ ಕಾಲ ಸತತವಾಗಿ ಇಲ್ಲಿ ಪ್ರಚಾರವನ್ನು ಕೈಗೊಳ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಅವರ ಎದುರಾಗಿ ಕುಮಾರಸ್ವಾಮಿ ಅವರು ಕೂಡ 2 ದಿನಗಳ ಕಾಲ ಇಲ್ಲಿ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಷಡಕ್ಷರಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.